ನಮಸ್ತೆ. ನಾನು ಚಿತ್ರದುರ್ಗ ತಾಲೂಕಿನ ಕೊಳಾಳು ಗ್ರಾಮ ಪಂಚಾಯತಿ ಒಬ್ಬ ಜನಪ್ರಿಯ ನಾಯಕನಾಗಿರುವ ವ್ಯಕ್ತಿ ಮಲ್ಲಿದ್ದೀವಿ. ಬನ್ನಿ ಅವರ ಒಂದು ಕಿರು ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಸರ್ ಮಂಜುನಾಥ್ ಕೆ ಎಂ. ಮಂಜುನಾಥ್ ಕೆ ಎಂ ಅಂತ. ಯಾವ ಒಂದು ಪಂಚಾಯತಿಯಿಂದ ಗೆದ್ದು ಮೆಂಬರ್ ಆಗಿದ್ದೀರಾ ಸರ್? ಸರ್ ಕೊಳಾಳು ಗ್ರಾಮ ಪಂಚಾಯತಿ ಎ ಬ್ಲಾಕ್ನಾಗ ಗೆದ್ದು ಮೆಂಬರ್ ಆಗಿದ್ದೀರಾ. ರಾಜಕೀಯ ಪ್ರವೇಶ ಅನ್ನೋದು ಯಾವಾಗ ಸರ್ ನಿಮಗೆ? ನಾನು ಸುಮಾರು ಒಂದು 8 ವರ್ಷದಿಂದಲೇ ಆಯ್ತು ಸರ್. ಒಂದು 8-9 ವರ್ಷ ಆಯ್ತು ಸರ್. 8-9 ವರ್ಷದಿಂದ ರಾಜಕೀಯ ಪ್ರವೇಶದಲ್ಲಿ ಇದ್ದೀರಾ. ಒಂದು ರಾಜಕೀಯ ಬರ್ಬೇಕಾದ್ರೆ ಒಂದು ಉದ್ದೇಶ ಇಟ್ಕೊಂಡು ರಾಜಕೀಯ ಪ್ರವೇಶ ಪಡೀತೀರಾ. ಏನೋ ಒಂದು ಉದ್ದೇಶ ಇರೋದು ರಾಜಕೀಯಕ್ಕೆ ಬಂದಿರಿ ಸರ್ ನೀವು? ಯಾವ ಜನಗಳಿಗೆ ಒಳ್ಳೇದು ಮಾಡೋಕ್ಕೆ, ಆಮೇಲೆ ಊರಾಗೆ ಈಗ ಏನೋ ಒಂದು ಅದು ಎಬಿಲಿಟಿ ಇರ್ತಾರೆ ಅಷ್ಟೇ, ಇದಕ್ಕೆ ಬರೋಕ್ಕೆ ಸಾಧ್ಯ. ಏನಾರು ಒಂದು ಮಾಡೋದು, ಒಳ್ಳೆ ಕೆಲಸಗಳು ಯಾರು ಮಾಡೋಕ್ಕಾಗೆ ಬರೋದು, ಅಂಥವನ್ನೇ ಮಾಡ್ಕೊಂತ ಹೋಗ್ಬೇಕು. ಅಭಿವೃದ್ಧಿ ಕೆಲಸ ಮಾಡಿಸ್ಬೇಕು. ಆಮೇಲೆ ಯಾವುದೇ ಜನಗಳ ಹೆಸರು ತಗೋಬೇಕು ಅಂತಂದ್ರೆ ಮತ್ತೆ ನಾವು ಅಂತ ಒಳ್ಳೆ ಕೆಲಸಗಳು ಮಾಡಿ ತಗೋಬೇಕಾಗುತ್ತೆ. ಆ ಉದ್ದೇಶ ಇಟ್ಕೊಂಡು ಬಂದಿದ್ದೀರಾ ಸರ್. ನೀವು ರಾಜಕೀಯಕ್ಕೆ ಬರೋಕ್ಕಿಂತ ಮೊದಲು, ಈಗ ಎಲೆಕ್ಷನ್ ಮೊದಲು ಗ್ರಾಮ ನೋಡಿದ್ರೆ ಯಾವ ರೀತಿ ಇರುತ್ತೆ ಅಂತ, ಅವಾಗ ಯಾವ ರೀತಿ ಇತ್ತು? ನೀವು ಬಂದ್ಮೇಲೆ ಏನಾರ ಒಂದು ಅಭಿವೃದ್ಧಿ ಕೆಲಸ ಕಾರ್ಯ ಮಾಡಿ ಬದಲಾವಣೆ ಮಾಡಿದ್ದೀರಾ ಸರ್? ಈಗ ಸದ್ಯ ಅಂತಂದ್ರೆ ಈಗ ಉದ್ಯೋಗ ಖಾತ್ರಿ ಒಳಗೆ ರೋಡ್ಗಳು, ಹಳ್ಳಿ ರೋಡ್ಗಳೇ ಚೆನ್ನಾಗಿರೋದು, ಹೊಲಕ್ಕೆ ಹೋಗವು. ಮತ್ತೆ ಈಗ ಎಲ್ಲ MLA ಗ್ರಾಂಟ್ನಾಗ ಅವುಗಳಿಗೆ ಹಾಕಿ ಕೊಡಕ್ಕೆ ಆಗಲ್ಲ ಅವ್ರ ಕೈಲಿ. ಭಾಳ ಅಂದ್ರೆ ಎಲ್ಲಿಂದ ಹಾಕಿ ಕೊಡ್ತಾರೆ. ಈಗ ಉದ್ಯೋಗ ಖಾತ್ರಿ ಬಂದು ಭಾಳ ಅನುಕೂಲ ಇರೋದಂದ್ರೆ ಒಳ್ಳೆ ರೋಡ್ಗಳೇ, ಹಳ್ಳಿ ಹೊಲಗಳಿಗೆ, ದಾರಿಗಳಿಗೆ, ಈ ಕಾಲ್ ದಾರಿಗಳಿಗೆ ಅವಕ್ಕೆ ಉದ್ಯೋಗ ಖಾತ್ರಿ ಚೆನ್ನಾಗಿ ರೋಡ್ ಆಗಿದೆ ಎಲ್ಲ. ರೋಡ್ ಬಿಟ್ಟು ಇನ್ನೇನು ಬೇರೆ ವರ್ಕ್ ಆಗಿದೆ ಇಲ್ಲಿ ಸರ್? ರೋಡ್ ಬಿಟ್ಟು ಚರಂಡಿ ಅವನ್ನೆಲ್ಲ ಮಾಡಿದ್ದಾರೆ. ಚರಂಡಿ, ಆಮೇಲೆ ಇವು ಕಾಂಕ್ರೀಟ್ ರೋಡ್ ಅವೆಲ್ಲ ಈ ಸುವರ್ಣ ಗ್ರಾಮದ ಸೇರಿವೆ ಸರ್. ಸುವರ್ಣ ಗ್ರಾಮ ಆಗಿದೆ ಅಲ್ಲಿ. ಸುವರ್ಣ ಗ್ರಾಮ ಆಗೈತೆ. ಇನ್ನೊಂದು 15-20 ಸ್ಟಾರ್ಟ್ ಆಗ್ಬೋದು. ಎಲೆಕ್ಷನ್ ಅಂತೇಳಿ ನಿಲ್ಲಿಸಿದ್ರೆ ಸರ್. ಇನ್ನೂ 1 ವರ್ಷ ಅವಧಿ ಇದೆ ನಿಮ್ಮ ರಾಜಕೀಯದಲ್ಲಿ. ಆ 1 ವರ್ಷ ಅವಧಿಯೊಳಗೆ ಈಗ ಏನೆಲ್ಲ ಒಂದು ಪ್ಲಾನ್ ಹಾಕೊಂಡಿರಿ, ಒಂದು ಅವಧಿ ಮುಗಿಯಷ್ಟು ಇಷ್ಟೆಲ್ಲ ವರ್ಕ್ ಮಾಡಿಸ್ಬೇಕು ಅಂತ ಏನೊಂದು ಪ್ಲಾನ್ ಹಾಕೊಂಡಿದ್ದೀರಾ ಸರ್? ನಾವಿಲ್ಲಿ ಯಾಕೆಂದ್ರೆ ನಡೆಯಾರು ಬಿಟ್ಟಿಸ್ತದಲ್ಲ, ಯಾಕಂದ್ರೆ ಮೇಳರೆ ಏನ್ ಮಾಡಿದ್ರು ಮಾಡ್ಬೇಕಂತ. ಅಲ್ಲ, ಏನ್ ಹಾಕೊಂಡಿದ್ದೀರಾ ನೀವು? ಒಂದು ಪ್ಲಾನ್ ಇರುತ್ತೆ. ಪ್ಲಾನ್ಯಾಗ ಎಲ್ಲ ಬರ್ಕಸಿ ಸರ್, ಇಂತಿಂತವ್ ಬೇಕಂತೇಳಿ ಅವಿನ ಅಪ್ರೂವ್ ಆಗ್ಬೇಕು, ಅವ್ನು ಮಾಡಿಸ್ಬೇಕು. ಈ ಉದ್ಯೋಗ ಖಾತ್ರಿ ಒಳಗೆ ಅವು ಬಿಲ್ ತಾನೋದು, ಅವ್ರ ಜನಗಳು ಅವು ಕೂಲಿಯರು ವಜಾಕ್ ಹೋಗಲ್ಲ. ಅವು ಎಷ್ಟು ಪೆಂಡಿಂಗ್ ಇದೆ ಇಲ್ಲಿ ಸರ್? ಇನ್ನು ಪೆಂಡಿಂಗ್ ಅಂದ್ರೆ ಭಾಳ ಐತೆ ಸರ್. ಇನ್ನು ಏನೇನಿದೆ ಹೇಳಿ ಸರ್? ಹೊಲ್ಗೋಡ್ ರೋಡ್ಗಳಿಗೆ ಈಗಿನ ಮತ್ತೆ ಮೆಟ್ಲಿಂಗ್ ಮಾಡೋದಾವೆ. ಆಮೇಲೆ ಊರುಗಳ ಚರಂಡಿವು, ದಾರಿಗಳು ಅವು ಇವೆಲ್ಲ ಅದಾವ ಸರ್. ಶೌಚಾಲಯವು. ಇಲ್ಲಿ ಸ್ವಚ್ಛತೆ ಬಗ್ಗೆ ಏನಾದ್ರು ಒಂದು ಕ್ರಮ ತಗೊಂಡಿದ್ದೀರಾ ಸರ್? ಸ್ವಚ್ಛತೆಗೆ ಇದು ಚರಂಡಿ ಕ್ಲೀನಿಂಗ್ ಮಾಡ್ತಾರ ಸರ್ ಎಲ್ಲ ಗ್ರಾಮ ಪಂಚಾಯತಿ ಒಳಗೆ ವರ್ಷಕ್ಕೆ 2 ಟೈಮ್ ಚರಂಡಿ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದೀವಿ ಸರ್. ಸರ್, ಒಂದು ರಾಜಕೀಯ ಪ್ರವೇಶ ಪಡಿಬೇಕಂದ್ರೆ ಸರ್ಕಾರ ಅಂದ್ಬಿಟ್ಟು ಇಷ್ಟೇ ವಿದ್ಯಾರ್ಥಿ ವ್ಯಕ್ತಿನೇ ಆಯ್ಕೆ ಆಗ್ಬೇಕು, ಹೊಂದಿರೋ ವ್ಯಕ್ತಿನೇ ಅಂತ ಎಲ್ಲೂ ಸರ್ಕಾರ ಮಾಡಿಲ್ಲ. ನಿಮ್ಮ ಒಂದು ಅನುಭವ ಮುಖಾಂತರ ಈಗ ಒಂದು ಎಲೆಕ್ಷನ್ ನಿಲ್ಬೇಕು ಗ್ರಾಮ ಪಂಚಾಯತಿಗೆ, ವಿದ್ಯಾರ್ಥಿ ಇದ್ರೆ ಅನುಕೂಲನೂ ಅನುಭವನೇ ಸಾಕು ಸರ್. ಅನುಭವನ ಇರ್ಬೇಕು, ವಿದ್ಯಾಭ್ಯಾಸನ ಇರ್ಬೇಕು ಸರ್. 2 ಇದ್ರೆ ಸಾಧ್ಯ. ಅದು ವಿದ್ಯಾರ್ಥಿನ ಆಗಿರ್ಬೇಕು, ಅನುಭವನೂ ಭಾಳ ಚೆನ್ನಾಗಿರಬೇಕು ಸರ್. ಅನುಭವನೇ ಇರ್ಬೇಕು. ವಿದ್ಯಾರ್ಥಿ ಕನಿಷ್ಠ ಎಷ್ಟು ಓದಿದ್ರೆ ಅನುಕೂಲ ಸರ್? ಸರ್, ಅವನು ಓದೋ ಬರ ಕಲ್ತಿದ್ರೆ ಸಾಕು ಸರ್. ಓದೋ ಬರ ಒಂದು SLC PUC ತನ ಮಾಡಿದ್ರೆ, ಓದೋ ಬರ ಓದ್ಕೊಂಡ್ ತಿಳ್ಕೊಳ ಮಟ್ಟಕ್ಕಿದ್ರೆ ಸಾಕು. ಅವರು ಸಾಕು, ಒಂದು ಏನೋ ನೋಡಿ ಓದ್ಬಿಟ್ಟು ಸೈನ್ ಹಾಕೋ ಮಟ್ಟಿಗಿದ್ರೆ ಸಾಕು. ಇದು ಒಳ್ಳೇದ ಕೆಟ್ಟದ ಅಂತ ಯೋಚನೆ ಮಾಡಿ ಅವ್ರು ಸೈನ್ ಹಾಕೋ ಮಟ್ಟಕ್ಕಿದ್ರೆ ಸಾಕು. ನೀವು ರಾಜಕೀಯ ಬರ್ಬೇಕಂದ್ರೆ ನಿಮಗೆ ಗಾಡ್ ಫಾದರ್ ಗುರು ಅಂತ ಯಾರನ್ನ ಇದ್ದಾರೆ ಸರ್? ಗಾಡ್ ಫಾದರ್ ಅಂತ ಅದಾರ ಸರ್. ಅಂದ್ರೆ ನಾನು ಎಲೆಕ್ಷನಿಗೆ ಬರುತ್ತಲ್ಲ, ನಾನು ಇದು ಬರ್ಬೇಕಂತ ಅನ್ನೋದಲ್ಲ, ಯಾವ್ದೋ ಒಂದು ಇದಕ್ಕೋಸ್ಕರ ಬಂದಷ್ಟೇ. ನಮಗೆ ವೀರಭದ್ರಪುರ ಅಂತೇಳಿ ಅವರು ನಿಲ್ಲಿಸಿ ನಮ್ಮ ಭಾಳ ಹುಡ್ರು ಹೆಲ್ಪ್ ಮಾಡಿದ್ರು ನನಗೆ. ನನ್ನ ಬ್ಲಾಕ್ನಾಗ ಪೂರ್ತಿ ಅಂತ ಅಂದ್ರೆ 90% ಭಾರಿ ಹೆಲ್ಪ್ ಮಾಡ್ಯಾರ ಹುಡ್ರು. ದೊಡ್ಡವರೆಲ್ಲ ಯಜಮಾನ್ರು ಹುಡ್ರು ಭಾಳ ಹೆಲ್ಪ್ ಮಾಡ್ಯಾರ. ಅಂದ್ರೆ ಮುಂದಿಂದ ಏನು ಮಾಡ್ತಾರಲ್ಲ ಗೊತ್ತಲ್ಲ, ಅವ್ರಿಗಂತೂ ನಾನೇನು ಮೋಸ ಮಾಡಿಲ್ಲಪ್ಪ ಇದುವರೆಗೂ. ನಮ್ಮ ಕೈಲಿ ಆಗ್ಲದ್ರ ಒಟ್ಟು ಅವ್ರಿಗೆ ಕೆಟ್ಟದ್ ಬಯಸಿಲ್ಲ. ನಮ್ಮ ಕೈಲಿ ಮಾಡೋದಾದ್ರು ಅವ್ರಿಗೆ ಕೆಟ್ಟದ್ ನಾವು ಬಯಸಿಲ್ಲ. ಇದೇ ರಾಜಕೀಯದಲ್ಲಿ ಮುಂದುವರಿಬೇಕು ಅಂತ ಇಷ್ಟ ಇದೆಯಾ ಸರ್? ನನಗೆ ಈ ಮತ್ತೆ ಒಂದ್ಸತಿ ಹೇಳಿದ್ಮೇಲೆ ಮಾಡೇ ಮಾಡ್ತಾರಂತ ನನಗೆ ನಂಬಿಕೆ ಸರ್. ನಾನು ಮಾಡ್ಬೋದಂತ ಅನಿಸೈತಿ. ನೆಕ್ಸ್ಟ್ TP ಅವಕಾಶ ಅವಾಗಂತ ಇರ್ಬೋದು. ನಮ್ ಸ್ಟಾರ್ ಚೆನ್ನಾಗಿರ್ಬೇಕು ಸರ್. ಫಸ್ಟ್ ಅದು ಜನಗಳು ಪ್ರೋತ್ಸಾಹ ಕೊಟ್ರೆ ನಿಂತು ಭಾಗವಹಿಸ್ತೀರಾ. ರಾಜಕೀಯ ಜೀವನ ಅನ್ನೋದು ಹೇಗೆ ಅನಿಸ್ತಾ ಇದೆ ನಿಮಗೆ ಸರ್? ರಾಜಕೀಯ ಮಾಡಕ್ ಬರೋದು ಹೊಲಸು, ಆದ್ರೂ ಅವ್ರ ಒಳ್ಳೆತನ ಮಾಡ್ಬೇಕು. ರಾಜಕೀಯ ವಲಸೆ ಒಳ್ಳೆತನದಾಗ ಹೋದ್ರೆ ಏನಾರ ವಲಸೆ ರಾಜಕೀಯ ಅದೇನೇನು ಇದಲ್ಲ. ಒಳ್ಳೇದ್ ಮಾಡಿದ್ರು ಒಬ್ಬನ 10 ಜನಕ್ಕೆ ಒಳ್ಳೇದ್ ಮಾಡಕ್ಕಾಗಲ್ಲ. ಒಬ್ಬನಿಗೆ ಒಳ್ಳೇದ್ ಮಾಡಿದ್ರೆ ಅವನೊಬ್ಬನಿಗೆ ಮಾಡಿದ್ರಂತ ಕೈ ತೋರಿಸ್ತಾರೆ. 10 ಜನಕ್ಕೂ ಮಾಡಕ್ ಆಗಲ್ಲ ಇವತ್ತು. ಇಲ್ಲ 9 ಜನಕ್ಕೆ ಮಾಡಿ ಒಬ್ಬನೇ ಬಿಟ್ರೆ ಅವನೊಬ್ಬನೇ ಸಾಕು, ಇನ್ನೂ 10 ಜನ ಕೆಡ್ಸಕ್ಕೆ. ಹಾಗಾದ್ರೆ ಇದು ರಾಜಕೀಯದ ಮುಂದುವರೆಬೇಕಂತ ಇಷ್ಟ ಇದೆ ಸರ್. ಸರ್, ನೀವು ಯಾವ ಪಕ್ಷದಲ್ಲಿ ತಮ್ಮನ್ನು ತಾವು ಗುರುಸ್ಕೊಂಡಿದ್ದೀರಾ ಸರ್? ನಾ ಕಾಂಗ್ರೆಸ್ ಪಕ್ಷದಾಗ ಗುರುಸಿನಿ ಸರ್. ಕಾಂಗ್ರೆಸ್ ಪಕ್ಷ. ಟೋಟಲ್ ಓಟ್ ಎಷ್ಟು ತಗೊಂಡಿದ್ದೀರಿ ಸರ್? ಸರ್ ಯಾರು ಸರ್? ನಾವು 398 ಸರ್. ಲೀಡಿಂಗ್ ಸರ್, ಅಪೋಸಿಟ್ ಪಾರ್ಟಿಯಿಂದ ಎಷ್ಟು ಲೀಡಿಂಗ್ ಆಗಿದೆ? 137.
ಒಳ್ಳೆ ಲೀಡಿಂಗ್ ಅಲ್ಲಿ ಒಳ್ಳೆ ಗೆದ್ದಿದ್ದೀರಾ. ಲೀಡಿಂಗ್ ಸರ್. ನೀವು ಒಂದು ಈ ಸ್ಥಾನಕ್ಕೆ ಬರ್ಬೇಕಂದ್ರೆ ಮತದಾರ ಕಾರಣ. ಅವ್ರು ಹೌದು ಸರ್, ಮತದಾರ ಕಾರಣ, ಹೌದು. ಅವ್ರೊಂದು ಹಾಕಿರೋ ಒಂದು ಓಟು ಅಮೂಲ್ಯ. ಹೇಳ್ತಾನೆ ಸರ್, ನಮ್ಮ ಬ್ಲಾಕ್ನಾಗೆ ನನಗೆ ಭಾರಿ ಪ್ರೋತ್ಸಾಹ ಮಾಡಿದ್ದಾರೆ. ಅಂತ ಓಟನ್ನ ಗೆಲ್ಸಿರೋ ಮತದಾರರಿಗೆ ತಾವೇನ್ ಹೇಳಕ್ ಇಷ್ಟಪಡ್ತೀರಾ? ಅವರಿಗೆ ನಾನು ಭಾರಿ ಕೃತಜ್ಞತೆ ಹೇಳ್ತೀನಿ ಸರ್. ಅಂಥವ್ನು ಇನ್ನೊಂದ್ಸತಿ ನನಗೆ ಅದೆಲ್ಲ ಸಿಕ್ಕರೆ ಒಳ್ಳೆ ಅವಕಾಶ ಸರ್. ಅಂತ ಕೃತಜ್ಞತೆ ಹೇಳಕ್ ಇಷ್ಟಪಡ್ತಾ ಹೌದು ಇದ್ದಾರೆ ಸರ್. ಇದಲ್ದಲೆ ನೀವು ತಮ್ಮಂತ ಬೇರೆ ಕಡೆ ಎಲ್ಲ ಗುರ್ಸ್ಕೊಂಡಿದ್ದೀರಾ ರಾಜಕೀಯ ಅಲ್ದಲೆ? ರಾಜಕೀಯದಲ್ಲೇ ಮತ್ತೆ ನಾನು ಸಂಘ ಸಂಸ್ಥೆಗಳಿಗೆ ಅದೇನು ಸರ್. ನಾನು ನಮ್ಮದೇ ವೀರಭದ್ರೇಶ್ವರ ಟ್ಯೂಟರ್ಸ್ ಇದೈತೆ, ಅದರೊಳಗೆ ನಾನು ಖಜಾನ್ಸಿ ಆಗಿನಿ. ಖಜಾಂಚಿ ಆಗಿದೆ. ಹಿಂಗೆ ಸೋಷಿಯಲ್ ವರ್ಕ್ ಎಲ್ಲ ಮಾಡ್ತಿದ್ದೆ ಸರ್. ಇದಲ್ಲ ನಿಮ್ಮ ಅನಿಸಿಕೆ ಹೇಳೋದು ರಾಜಕೀಯ ಅಂದ್ರೆ? ರಾಜಕೀಯ ಅಂದ್ರೆ ಮಾಡ್ಬೇಕು ಸರ್, ಒಳ್ಳೇದು ಮಾಡ್ಬೇಕು. ಆಮೇಲೆ ಅದಕ್ಕಿಂತ ದೊಡ್ಡ ಇರುತ್ತೆ, ಅವ್ರು ಬೇರೆ ಏನಾರು ಮಾಡ್ಕೊಂತ ಇನ್ನೊಬ್ಬರು ಸಣ್ಣ ತುಳ್ಕಂತೆಲ್ಲ ಹೋಗ್ತಿರ್ತಾರೆ. ಒಳ್ಳೇದಾಗಿ ಬಿಡಲ್ಲ ಅವರು ತಿಳ್ಕೊಂಡ್ರೆ ಬಿಡ. ಅವ್ರು ಹೋದ ಅಂದ್ರೆ ಈಗ ಯಾರೇನು ಮಾಡೋಕ್ಕಾಗಲ್ಲ. ಈಗ ಅವ್ರು ಏನಾರ ಮಾಡಿಬಿಡ್ತೀವ ಹಂಗಕ್ಕ ಅವೆಲ್ಲ ಒಬ್ರು ಬೆಳೆಯಕಂದ್ರೆ ಒಬ್ರು ಯಾರು ಏನಾರ ಮಾಡೇ ಮಾಡ್ತಾರಲ್ಲ ಹಂಗೆ. ಈಗ ರಾಜಕೀಯ ಅನ್ನೋದು ನಿಮ್ಮಿಂದ ಬಂತ ನಿಮ್ಮ ಫ್ಯಾಮಿಲಿಯಿಂದ ಬಂದಿದೆ ಸರ್? ನಮ್ಮ ಅಪ್ಪಾಜಿಯಿಂದಲೂ ಐತೆ ಸರ್ ರಾಜಕೀಯ. ಸರ್. ಈಗ ಫ್ಯಾಮಿಲಿಯಿಂದಾನೇ ರಾಜಕೀಯ ಬಂದಿದೆ ಅಂತ ಹೇಳಿ ಇಷ್ಟಪಡ್ತೀವಿ. ಸರ್, ನಿಮ್ಮ ಒಂದು ರಾಜಕೀಯ ಜೀವನ ಹೇಗೆ ಸುಖಕರವಾಗಿರಲಿ. ನೆಕ್ಸ್ಟ್ ಇನ್ನು TP-JP ಅವಕಾಶ ಬಂದಾಗ ಭಾಗವಹಿಸಿ ಇನ್ನು ಜನಸೇವೆ ಹೆಚ್ಚ ಮಾಡಿ ಅಂತ ಅಷ್ಟ. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯ ನಮಗೆ ಕಳೆದಕ್ಕೆ ತುಂಬ ಧನ್ಯವಾದ ಸರ್. ನಮಸ್ಕಾರ ಸರ್.